ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೌದು ಮತ್ತೆ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನಿನಗೆ ನೀನು ತಾನು ಅಂತ ಅಲ್ದೆ ನೀವು ತಾವು ಅಂತ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಸ್ಬೇಕಾ? ಗೀತಾ. ಗೀತಾನ? ಹೌದು ಗೀತಾ. ಓ, ಗಂಡನಿಗೆ ಗೊತ್ತಾಗಬಾರ್ದು ಅಂತ ನಿನ್ನ ಫ್ರೆಂಡ್ ಹೆಸರು ಹೇಳ್ಕೊಂಡು ಫೋನ್ ಮಾಡ್ತಿದ್ಯಾ? ಹೇಳೆ, ಹೇಗಿದ್ಯಾ? ಹೇಳಲೇನಾ? ಐ ಆಮ್ ಫೈನ್. ಫೋನ್ ಯಾಕೆ ಮಾಡಿದ್ದು? ಒಂದು ಇಂಪಾರ್ಟೆಂಟ್ ವಿಷಯ ಕ್ಲಾರಿಫೈ ಮಾಡ್ಕೋಬೇಕಿತ್ತು ಕಣೆ. ನೋಡು, ಈ ಕಣೆ ಗಿಣೆ ಅಂತೆಲ್ಲ ಮಾತಾಡಬೇಡ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್. ಸಾಕು, ಸುಮ್ಮನೆ ಇದೆ. ನೀನ್ ಬೇರೆಯವ್ರಿಗೆ ಮರ್ಯಾದೆ ಕೊಡೋದು ಅಷ್ಟರಲ್ಲೇ ಇದೆ. ಅದೇನೋ ಕ್ಲಾರಿಫೈ ಮಾಡ್ಕೋಬೇಕು ಅಂದ್ಯಲ್ಲ, ಬೊಗಳು. ನೀನ್ ಮಾಡಿದ ಚಾಲೆಂಜಲ್ಲಿ ನೀನೇ ಸೋತ್ಬಿಟ್ಟೆ. ನೀನ್ ಕೊಟ್ಟ ಕಾಫಿನ ನಾನ್ ಕುಡ್ದೆ ಅನ್ಕೊಂಡ್ಯಾ? ಅಲ್ಲಿ ನಡೆದಿದ್ದೆ ಬೇರೆ. ಏನು? ನೀನ್ ನನಗ್ ಕೊಡ್ಬೇಕಾಗಿದ್ದ ಕಾಫಿ ಕಪ್ನ ಎಕ್ಸ್ಚೇಂಜ್ ಮಾಡಿದೆ. ನೀನ್ ಯಾವಾಗ ಅಷ್ಟೊಂದು ನಾಟಕ ಮಾಡಿ ನನಗೆ ಕಾಫಿ ತಂದ್ಯೋ ಆವಾಗಲೇ ನನಗೆ ಡೌಟ್ ಬಂತು, ಏನೋ ಸ್ಪೆಷಲ್ ಟ್ರೀಟ್ಮೆಂಟು ಕೊಡೋದ್ರಲ್ಲಿದೆಯಾ ಅಂತ. ಅದಕ್ಕೆ ಈ ಐಡಿಯಾ. ಈಗ ನನಗೇನಾಗಬೇಕು ಅಂತ ನೀನು ಅನ್ಕೊಂಡಿದ್ಯೋ ಅದು ನಿನಗೆ ಆಗುತ್ತೆ. ನಾನು ನನ್ನ ಗಂಡ ಆಚೆ ಹೋಗೋದನ್ನ ತಡಿತೀನಿ ಅಂತ ಹೇಳಿದ್ಯಲ್ಲ, ಈಗ ನಿನ್ನ ನೀನೇ ಹ್ಯಾಂಡಲ್ ಮಾಡ್ಕೋ. ನಾನು ನನ್ನ ಗಂಡ ಥಿಯೇಟ್ರಿಗೆ ಹೋಗಿ ಮೂವಿನ ಎಂಜಾಯ್ ಮಾಡ್ತೀವಿ. ನೀನು ಬಾಯ್. ಏನಂತೆ? ನನ್ ಬ್ಯಾಂಕ್ ಫ್ರೆಂಡ್ ಇದ್ಲಲ್ಲ ಗೀತಾ, ಅದೇ ನಿನಗ್ ಬಾವಾ ಬಾವಾ ಅಂತ ಕರಿತಿದ್ಲ. ಅವಳು ಸ್ವಲ್ಪ ಹೊತ್ತು ಮುಂಚೆ ಫೋನ್ ಮಾಡಿದ್ಲು. ನಾವಿಬ್ರು ಮೂವಿಗೆ ಹೋಗ್ತಿರೋ ಪ್ಲಾನ್ ಹೇಳಿದ್ದೆ. ಇವತ್ರ ಮಟ್ಟಿಗೆ ನಿನಗೆ ಹೇಗಾದ್ರೂ ಮಾಡಿ ಪಟಾಯಿಸಿ ನಾವಿಬ್ರು ಮೂವಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳಿದ್ಲು. ಏನು ಅಷ್ಟೊಂದು ಧೈರ್ಯ ಬಂತ ಅವಳಿಗೆ? ಇರು, ಫೋನ್ ಮಾಡಿ ದಬಾಯಿಸ್ತೀನಿ. ಶ್ರೀ, ನಿನಗೆ ಅವಳು ಹೇಗೆ ಅಂತ ಗೊತ್ತಲ್ವಾ? ಸುಮ್ನೆ ತಮಾಷೆ ಮಾಡಿದ್ಲು. ಈಗ್ಲೂ ಕೊನೆಗೆ ಅದನ್ನೇ ಹೇಳಿದ್ಲು, ಸುಮ್ನೆ ತಮಾಷೆ ಮಾಡ್ದೆ ಅಂತ. ಇದ್ದೇ ಲಾಸ್ಟ್. ಇನ್ನೊಂದು ಸಲ ತಮಾಷೆಗೂ ಕೂಡ ನಮ್ಮಿಬ್ರು ಮಧ್ಯೆ ಬರ್ಬೇಡ ಅಂತ ಹೇಳು ಅವಳಿಗೆ. ಆಯ್ತಪ್ಪ, ಹೇಳ್ತೀನಿ. ಪಾಪ ಅರ್ಜೆಂಟ್ ಇತ್ತು ಅಂತ ಕಾಣಿಸುತ್ತೆ. ಬರಲಿ ಬರಲಿ, ನಿಧಾನಕ್ಕೆ ಬನ್ನಿ ಮೇಡಮ್. ಮಧುಮಿತಾ ಮೇಡಮ್ಗೆ ನಾನು ಫೋನ್ ಮಾಡಿದಾಗ, ಓ ಗುರು ನೀನಾ ಅಂತ ಏಕವಚನದಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡಿಸ್ತಾರೆ ಅಂದರೆ ನಾವು ಅಂದುಕೊಂಡದಕ್ಕಿಂತ ಇವರು ಕ್ಲೋಸ್ ಆಗಿದ್ದಾರೆ. ಹೌದು, ಫೋಟೋದಲ್ಲೂ ಅಷ್ಟೇ ಅಕ್ಕಪಕ್ಕ ಕೂತ್ಕೊಂಡು ಹಿಂಗೆ ಒತ್ತರಿಸ್ಕೊಂಡಿದ್ದಾರೆ ಅಂದರೆ ಇನ್ನೂ ಆಳವಾದ ಸಂಬಂಧ ಬೇರೆ ಏನೋ ಇರಬೇಕು. ಇರಲಿ, ಆದರೆ ಮಧುಮಿತಾ ಮೇಡಮ್ ನಮ್ಮ ಮನೆಗೆ ಬರೋದು ಗೊತ್ತಿದ್ದು ಅಣ್ಣ ಯಾಕೆ ಆಬ್ಸೆಂಟ್ ಆದ? ಎಲ್ಲಿ ಗೊತ್ತಾ ಗುರು? ಅರೆ, ಎಲ್ಲ ವಿಷಯಗಳು ಗೊತ್ತಿದ್ದು ರೈಟ್ ಟೈಮಲ್ಲಿ ಅದೇ ಸಾಕಿದ್ದಾನೆ ಅಂದರೆ ಏನೋ ಏನೋ ಇದೆ. ಕಿಟಕಿ ತೆಗೆದ ತಕ್ಷಣ ಸುಳ್ಳುಗಳು ಓ ಅಂತ ಒಳಗೆ ನುಗ್ಗೋ ಹಾಗೆ
ನನ್ನ ತಲೆ ತುಂಬ ಬರೀ ಡೌಟು 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 ಡೌಟ್. ನಾವು ಇವತ್ತು ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕಂಡುಕೊಳ್ಳೇಬೇಕು. ನಿಧಾನಕ್ಕೆ ಬನ್ನಿ ಮೇಡಮ್. ಯು ಓಹ್, ಒಂದೇ ಬಿಟ್ರಾ? ನೀವು ಬರೋ ಅಷ್ಟರಲ್ಲಿ ನಂಗೆ ನಿದ್ದೆನೇ ಬಂದ್ಬಿಟ್ಟಿತ್ತು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವ್ ಯಾಕ್ರಿ ನನ್ನ ರೂಮಿಗೆ ಬನ್ರಿ? ನಿಮ್ಗೇನ್ರಿ ಇಲ್ಲಿ ಕೆಲಸ? ಮೊದ್ಲಿನಿಂದ ಆಚೆ ಹೋಗಿ. ಓ ಸಮಾಧಾನ ಸಮಾಧಾನ. ನಿಮಗಿಂತ ಜೋರಾಗಿ ಆವಾಜ್ ಹಾಕಕ್ಕೆ ನನಗೂ ಬರುತ್ತೆ. ತುಂಬಾ ದಿವಸದಿಂದ ನನಗೆ ನಿಮ್ಮ ಅಧೂರಿ ಕಹಾನಿ ಕಥೆನ ಕೇಳಬೇಕು ಅಂತ ಆಸೆ ಇತ್ತು. ಟೈಮೇ ಆಗಿರಲಿಲ್ಲ. ಹೇಳಿ, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನಿಮ್ಗೇನು ಕೆಲಸ? ಅದನ್ನೆಲ್ಲ ಕೇಳಕ್ಕೆ ನೀವ್ ಯಾರ್ರಿ? ಮೊದ್ಲು ಇಲ್ಲಿಂದ ಹೋಗಿ. ನಾನು ಈ ಮನೆಗೆ ಸಂಬಂಧಪಟ್ಟವನು. ಈ ಮನೆಗೆ ಸಂಬಂಧಪಟ್ಟಿದ್ದೆಲ್ಲ ನನಗೂ. ಓಕೆ, ನಿಮಗೆ ಜಾಹ್ನವಿನ ಕಂಡ್ರೆ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಯಾಕೆ ಅದು ನನಗೆ ಗೊತ್ತಿಲ್ಲ. ನಿಮಗೂ ಗುರುವಣ್ಣಂಗೂ ತುಂಬಾ ಚೆನ್ನಾಗಿದೆ ಸಂಬಂಧ ಅಂತ ನನಗೆ ಗೊತ್ತು. ಅದು ಹೇಗೆ ಅದು ನನಗೆ ಗೊತ್ತಿಲ್ಲ. ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೋಬೇಕಾಗಿದೆ. ಉತ್ತರ ಸಿಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಹೇಗೆ? ನಾನು ನಿಮ್ಮ ವೀಕ್ ಪಾಯಿಂಟ್ ಹಿಡಿದ ತಕ್ಷಣ ಅಯ್ಯೋ, ಅದು ಹಾಗಲ್ಲ ರೀ. ಮತ್ತೆ ಹೇಗ್ರಿ? ಪ್ಲೀಸ್ ನನ್ನ ರೂಮಿಂದ ಆಚೆ ಹೋಗ್ತೀರಾ? ಹೋಗ್ತೀನಿ. ಅದಕ್ಕೆ ಮುಂಚೆ ನನಗೆ ಕೆಲವು ವಿಚಾರಗಳು ಗೊತ್ತಾಗಬೇಕು. ಈ ಮನೆಯಲ್ಲಿ ನಿಮಗೆ ಯಾರ್ಯಾರು ಗೊತ್ತು? ಎಲ್ರು ಗೊತ್ತು. ಜಾನ್ವಿ ಅತ್ತೆ ಯಾರು? ಮಾಲ್ತಿ. ಜಾನ್ವಿಗೆ ಎಷ್ಟು ಜನ ಅತ್ತೆ ಅಂದ್ರು? 6 ಜನ ರೀ. ಕಲಾ ನನಗೇನಾಗಬೇಕು? ನೀವ್ ಹೇಳ್ತೀರಿ. ಅನ್ಪೂರ್ಣಮ್ಮ ನನಗೇನಾಗಬೇಕು? ನಿಮ್ಮ ತಾಯಿ. ಗುರು ನಿಮ್ಗೇನಾಗಬೇಕು? ಅಯ್ಯೋ, ನನ್ ಗಂಡ ಆಗ್ಬೇಕಾದವರು. ಅಷ್ಟರಲ್ಲಿ ಅಲ್ಲಿಂದ ಓಡ್ ಬಂದ್ರು, ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಹಲೋ, ಹೇಳಿ ಸುಬ್ಬಮ್ಮ. ಇಲ್ಲ, ಲಾಫಿಂಗ್ ಕ್ಲಬ್ಗೆ ಅಂತ ಹೊರಟಿದ್ದೆ. ಏನೋ ಸ್ವಲ್ಪ ತಲೆ ಸುತ್ತು ಬಂದಂಗಾಯ್ತು. ಮನೆಗೆ ವಾಪಸ್ ಬಂದ್ಬಿಟ್ಟೆ. ಸೀರಿಯಸ್ ಏನೂ ಇಲ್ಲ. BP ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು. ಈ ವಯಸ್ಸಲ್ಲಿ ಅದೆಲ್ಲ ಸಹಜ ಅಲ್ವಾ. ನಾಳೆ ಸಿಗ್ತೀನಿ. ನಮಸ್ಕಾರ. ಯಾರಿದು ಶೂ? ಗುರು ಮನೇಲಿಲ್ಲ. ಅದು ಅಲ್ಲದೆ ಅವನು ಈ ಥರ ಶೂ ಎಲ್ಲ ಹಾಕೋಲ್ಲ. ತುಂಬ ಡಿಸಿಪ್ಲಿನ್ಡು. ಹೀಗೆ ಬೇಕಾಬಿಟ್ಟು ಬಿಸಾಕಲ್ಲ. ಇನ್ನು ಯಾರ್ದಿರ್ಬೋದು? ಹರಿ ಮತ್ತೆ ಮನೆಗೆ ವಾಪಸ್ ಬಂದಿರ್ಬೋದಾ? ಹರಿ, ಕಲಾ, ಹರಿ 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 ಹರಿ. ಇದೇ ನನಗೆ ಬೇಕಾಗಿದ್ದು. ನನಗೆ ಫೋಟೋ ನೋಡಿದಾಗಲೇ ಅನುಮಾನ ಇತ್ತು. ಆದರೆ ನಿಮ್ಮ ಬಾಯಿಂದಲೇ ಇವೆಲ್ಲ ಈಚೆ ಬರಲಿ ಅಂತ ಇಷ್ಟೆಲ್ಲ ನಾಟಕ ಮಾಡಬೇಕಾಯ್ತು.
ಸೊ ನಿಮಗೂ ಗುರು ಅಣ್ಣಂಗೂ ಮುಂಚಿನಿಂದಲೇ ಸಂಬಂಧ ಇತ್ತು, ಆದರೆ ನೀವು ಮಾಲ್ತಿಯತ್ಗೆ ಫ್ರೆಂಡು ಅಂತ ಹೇಳ್ಕೊಂಡು ಮನೆಗೆ ಬಂದು ಸೆಟ್ಲ್ ಆದ್ರಿ. ಐ ಆಮ್ ರೈಟ್? ಎಸ್, ಐ ಆಮ್ ರೈಟ್. ಗೋ ಟು ಹೆಲ್. ಈ ಹರಿಗೆ ಹೆಲ್ಲು ಹೆವನ್ನು ಎರಡೂ ಒಂದೇ. ಹರಿ, ವಸು, ಹರಿ, ಹರಿ, ಹರಿ. ಅಯ್ಯಯ್ಯೋ, ಈ ಹಾಳಾದ ಮುದುಕಿ ಲಾವಿಂಗ್ ಕ್ಲಬ್ಗೋ ಯೋಗ ಕ್ಲಾಸ್ಗೋ ಹೋಗ್ತಾಳೆ ಅಂತ ಹೇಳಿದಲ್ಲ, ಈ ದರಿದ್ರದ ಕಲಾ. ಇವಳು ನೋಡಿದ್ರೆ ಇಲ್ಲೇ ಇದ್ದಾಳೆ. ಅಯ್ಯೋ, ಇಲ್ಲಿಗೆ ಬರ್ತಾ ಇದ್ದಾಳಪ್ಪ. ಇಲ್ಲಿಗೆ ಹೋಗೋದೀಗ? ಅಮ್ಮ, ನೀವೇನಿಲ್ಲಿ? ಯಾಕೆ ಬರಬಾರ್ದಿತ್ತ? ಅಯ್ಯೋ ಹಾಗಲ್ಲ, ನಿಮ್ಮನೆ ನಿಮ್ಗೆ ಹಾಕಿ ಕೇಳೋ ಹಕ್ಕು ನನಗೆಲ್ಲಿದೆ? ಅದು ನಾನು ಬಂದಾಗಿಂದ ನನ್ನ ರೂಮ್ ಫಸ್ಟ್ ಟೈಮ್ ಬಂದಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಏನಿಲ್ಲ, ಸುಮ್ಮನೆ ಹೀಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾರನ್ನಾದರೂ ಹುಡುಕ್ತಿದ್ದೀರಾ? ಏನಿಲ್ಲ, ನಿಮ್ಮ ರೂಮ್ಗೆ ಯಾರು ಬರೋಕ್ಕೆ ಸಾಧ್ಯ ಹುಡುಕೋಕ್ಕೆ? ನೀವು ರಸ್ತೆ ತಗೊಳ್ಳಿ, ಆಮೇಲೆ ಬರ್ತೀನಿ. ಅಯ್ಯೋ ಬನ್ನಿ, ಸ್ವಲ್ಪ ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವಿರಿ, ಆಮೇಲೆ ಬರ್ತೀನಿ. ಒಳ್ಳೆ ಪಾರ್ಕ್ ಥರ ಜನ ಬರ್ತಾ ಹೋಗ್ತಾ ಇರ್ತಾರೆ, ಒಂಚೂರು ಪ್ರೈವಸಿನೇ ಇಲ್ಲ ಇಲ್ಲಿ. ಸೊ ನೀವು ನಿಮ್ಮ ಮನೆಗೆ ಬರೋದು ಇರೋದು ನಿಮ್ಮ ತಾಯಿಗಿಷ್ಟ ಇಲ್ಲ. ನೀವು ನಿಮ್ಮ ಮನೆಗೆ ಕದ್ದು ಮುಚ್ಚಿ ಬರ್ತೀರ. That's your weak point. Am I right? ನನ್ನ ವೀಕ್ ಪಾಯಿಂಟ್ ನಿಮ್ಮ ಹತ್ರ ಇದೆ ಅಂತ ಕೊಚ್ಕೋತಾ ಇದ್ರಲ್ಲ, ಈಗ ನಿಮ್ಮ ವೀಕ್ ಪಾಯಿಂಟ್ ನನ್ನ ಹತ್ರ ಇದೆ. ಅದಕ್ಕೇನಂತೀರಾ ಮಿಸ್ಟರ್ ಹರಿ ಪ್ರಸಾದ್? ಹಾಂ, ಅದಕ್ಕೆ ನಾವಿಬ್ಬರು ಒಂದಾಗಿ ಕೈ ಜೋಡಿಸ್ಬಿಡೋಣ, ಏನಂತೀರಾ? ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ನನಗೇನು ಯೂಸು? ಮೊದಲು ಕೈ ಜೋಡಿಸಿ ಏನು ಉಪಯೋಗ ಅಂತ ನಾನು ಈಗ ಹೊರಗೆ ಹೋಗ್ತಿರೋ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ. ಅನ್ಪೂರ್ಣಮ್ಮ, ನಿಮ್ಮಮ್ಮನ ಕರೆಯೋದು ಬೇಡವಾ? Then get out. ನಾನೇ ಕಾಂಪ್ರಮೈಸ್ ಆಗಕ್ಕೆ ಬಂದಾಗಲೂ ನೀವು ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀರಿ ಅಲ್ಲ?
ನನ್ನ ಉಪಯೋಗ ಏನು ಅಂತ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ಈ ಫೋಟೋ ನನ್ನ ಜೊತೆ ಇರೋವರೆಗೂ ಈ ಮನೇಲಿ ಅದು ಹೇಗೆ ನೆಮ್ಮದಿಯಿಂದ ಇರ್ತೀರಿ ಅಂತ ನಾನು ನೋಡೇ ಬಿಡ್ತೇನೆ. ಬಾಯ್. ಜಾನ್ವಿನ ಹೆದರ್ಸಕ್ಕೆ ಆ ಫೋಟೋ ಉಪಯೋಗಿಸ್ಕೊಳ್ಳೋಣ ಅಂದರೆ ಆ ಜಾನ್ವಿ ಆ ಫೋಟೋನ ಹಿಡ್ಕೊಂಡು ನನಗೆ ಹೆದರ್ಸ್ತಿದ್ದಾಳೆ. ಇದಕ್ಕೇನಾದರೂ ಮಾಡಲೇಬೇಕು. ನನ್ನ ಹಸ್ಬೆಂಡ್ ಜೊತೆ ಏನಾದರೂ ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡೋದಿತ್ತಾ? ಹಾಗೇನಿಲ್ಲ, ಊಟಕ್ಕೆ ಬಂದಿಲ್ವಲ್ಲ ಅದಕ್ಕೆ ಕೇಳಿದೆ. ಮನೆ ಮೆಚ್ಚಿದ ಹೆಂಡತಿ ಜೊತೆಗೆ ಅಪರೂಪಕ್ಕೊಮ್ಮೆ ಸಿನಿಮಾ ಹೋಗಿದ್ದ. ಆರಾಮಾಗಿ ಸುತ್ತಾಡಿಕೊಂಡು ಊಟನೂ ಆಚೆನೆ ಮಾಡ್ಕೊಂಡು ಬಂದಿದ್ದಾರೆ ಇಬ್ರು. ಅಲ್ವೇನಮ್ಮ ಜಾನ್ವಿ? ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದಾಳೆ. ಹೌದಜ್ಜಿ, ನಾನು ಶ್ರೀಗೆ ಹೇಳಿದೆ ಸಿನಿಮಾ ನೋಡಿಕೊಂಡು ಸೀದಾ ಮನೆಗೆ ವಾಪಸ್ ಹೋಗೋಣ ಅಂತ. ಅವ್ರೆಲ್ಲಿ ಕೇಳ್ಬೇಕು ಹೇಳಿ? ತುಂಬ ದಿನ ಆದಮೇಲೆ ನಾವಿಬ್ರು ಮೂವಿಗೆ ಬಂದಿದ್ದೀವಿ, ಊಟ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿದ್ರು. ಅಡ್ವಾನ್ಸ್ಡ್ ಆಗಿ ಡ್ರೀಮ್ ಲ್ಯಾಂಡ್ ಹೋಟೆಲಲ್ಲಿ ಟೇಬಲ್ ಕೂಡ ಬುಕ್ ಮಾಡಿದ್ರು. ಅಜ್ಜಿ, ಟೇಬಲ್ ಸುತ್ತ ಬಣ್ಣ ಬಣ್ಣದ ಕ್ಯಾಂಡಲ್ಗಳು, ಅದ್ರ ಮೇಲೆ ನನಗಿಷ್ಟವಾದ ಊಟ, ಟೇಬಲ್ ಮಧ್ಯ ಗುಲಾಬಿ ಹೂಗುಚ್ಚ ಕೂಡ ಇತ್ತು. ಅದ್ರ ಅಕ್ಕಪಕ್ಕ ನಾನು, ನನ್ನ ಸರ್ವಸ್ವನೇ ಆಗಿರೋ ಶ್ರೀ, ನಾವಿಬ್ರೆ. ಇವತ್ತು ನಿಮ್ಮ ಮೊಮ್ಮಗ ನನಗೆ ರೋಸ್ ಕೊಟ್ಟು ಮತ್ತೆ ಪ್ರಪೋಸ್ ಮಾಡಿದ್ರು. ಇದುವರೆಗೂ ನಮ್ಮಿಬ್ರು ಮಧ್ಯೆ ಯಾರಿಗೂ ಬರಕ್ ಬಿಟ್ಟಿಲ್ಲ, ಇನ್ನು ಮುಂದೇನೂ ಬರಕ್ ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನೀನೇನು ಹೇಳಿದೆ? ನಾವಿಬ್ರು ಗಂಡ ಹೆಂಡತಿ ಯಾವತ್ತಿದ್ರು ಒಂದೇ ಅಲ್ವಾ, ಅದಕ್ಕೆ ನಾನು ಹೂ ಅಂದೆ. ಅಲ್ಲ ಜಾಹ್ನವಿ, ನೀವಿಬ್ರು ನಮ್ಮಿಬ್ರು ಮಧ್ಯೆ ಯಾರು ಬರೋದ್ ಬೇಡ ಅಂತ ಕೂತ್ರೆ ನಾವು ಮೊಮ್ಮಗು ನಾಡ್ಸೋದು ಯಾವಾಗ? ಹೌದೌದು, ಈ ವಿಷಯದಲ್ಲಿ ನೀವಿಬ್ರು ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬರ್ಬೇಕು. ಡಿಸೈಡ್ ಮಾಡಾಗಿದೆ ಅಜ್ಜಿ. ಬರೋ ವರ್ಷ ನಿಮ್ಮ ಮರಿ ಮೊಮ್ಮಗು ನಿಮ್ಮ ಕೈಯಲ್ಲಿರುತ್ತೆ. ಹಾಗಾದ್ರೆ ಸರಿ. ಜಾಹ್ನವಿ, ಸಿನಿಮಾ ಹೇಗಿತ್ತು ಹೇಳಲೇ ಇಲ್ಲ? ತುಂಬಾ ಚೆನ್ನಾಗಿತ್ತು ವಸು. ಆ ಸಿನಿಮಾದಲ್ಲಿ ಒಬ್ಳು ಲೇಡಿ ವಿಲನ್ ಇದ್ಲು. ಎಲ್ರು ಪ್ರೀತಿಯಿಂದ ಇರೋ ಜಾಗಕ್ಕೆ ಬಂದ್ಲು. ಗಂಡ ಹೆಂಡತಿನ ಬೇರೆ ಮಾಡಕ್ ಟ್ರೈ ಮಾಡಿದ್ಲು. ಒಳ್ಳೆಯವ್ರ ಜೊತೆ ಇದ್ದು ಒಳ್ಳೆಯವ್ರ ತರ ನಾಟಕ ಮಾಡ್ತಿದ್ಲು. ಆದ್ರೆ ದೇವ್ರ ಜೊತೆ ಇದ್ದಿದ ತಕ್ಷಣ ರಾಕ್ಷಸರು ದೇವ್ರಾಗ್ಬಿಡಲ್ಲ ಅಲ್ವಾ ಅಜ್ಜಿ? ಹೌದು, ಮತ್ತೆ ಈ ಸಿನಿಮಾದಲ್ಲೂ ಹಾಗೆ ಅಜ್ಜಿ. ತುಂಬಾ ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಿದ್ದ ವಿಲನ್ನು ಅವ್ರ ಸ್ಥಿತಿ ಕೊನೆಗೆ ಏನಾಗುತ್ತೆ ಗೊತ್ತಾ? ಯಾರನ್ನ ಅತಿಯಾಗಿ ನಂಬಿಸಿ ಅವ್ರ ಅಕ್ಕಪಕ್ಕ ಓಡಾಡ್ತಿದ್ರೋ ಅವರಿಂದಾನೇ ಆ ವಿಲನ್ ಸಂಹಾರ ಆಗುತ್ತೆ. ಹೌದಾ? ಎಷ್ಟು ಒಳ್ಳೆ ಎಂದಿ ಕೊಟ್ಟಿದಾರಲ್ಲ. ಅತ್ತೆ ನಾವು ಹೋಗಿ ಆ ಸಿನಿಮಾ ನೋಡ್ಕೊಂಡ್ ಬರೋಣ. ಹೌದು ವಸು, ನಿಮ್ ಜೊತೆ ಮಧುಮಿತಾ ಅವ್ರನ್ನ ಕರ್ಕೊಂಡು ಹೋಗಿ. ಯಾಕೆ? ಅದು ಅಮೇರಿಕಾದಲ್ಲಿ ಒಳ್ಳೆ ಕನ್ನಡ ಸಿನಿಮಾಗಳು ಅಪರೂಪ ಅಲ್ವಾ, ಅದಕ್ಕೆ ಇಲ್ಲಿದ್ದಾಗಲೇ ಎಲ್ಲ ಕನ್ನಡ ಸಿನಿಮಾನು ನೋಡ್ಕೊಂಡು ಹೋಗಲಿ ಅಂತ. ಅಲ್ವಾ ಜಾನ್ವಿ? ಹಾಂ, ಹೌದಜ್ಜಿ. ಯಾವಾಗ ಹೋಗೋಣ? ಹೋಗೋಣ. ಅವರು ಪೂರ್ತಿ ಹುಷಾರಾಗ್ಲಿ, ಆಮೇಲೆ ಹೋಗೋಣ. ನಾನು ರೀಸೆಂಟಾಗಿ ಒಂದು ಇಂಗ್ಲೀಷ್ ಮೂವಿ ನೋಡಿದ್ದೆ. ಅಮೇರಿಕಾದಲ್ಲಿ ಅದು ತುಂಬ ಸಕ್ಸಸ್ಫುಲ್ ಆಗಿತ್ತು. ಆದರೆ DVD ಸಿಗುತ್ತೆ, ತಂದು ಕೊಡ್ತೀನಿ ನಿಮಗೆ. ಅದು ಸ್ಟೋರಿ ಲೈನು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಗೊತ್ತಾ ಅದು ಸ್ಟೋರಿ?
ಕದ್ದು ಮುಚ್ಚಿ ಓಡಾಡೋರಿಗೆ, ನಂಬಿಸಿ ಅರ್ಧ ದಾರಿಲಿ ಕೈ ಕೊಟ್ಟು ಬರೋರಿಗೆ, ನಮ್ದವ್ರನ್ನ ಚೀಟ್ ಮಾಡೋರಿಗೆ, ಮತ್ತು ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ದುರ್ಗತಿನೇ ಬರೋದು. ಆ ಮೂವಿ ಸ್ಟೋರಿ. ಅದಕ್ಕೆ ಮೇಡಮ್, ದುಷ್ಟರು ಅಂತ ಗೊತ್ತಾದ್ಮೇಲೆ ಅವರಿಂದ ದೂರನೇ ಇರಬೇಕು. ಹಾಗೆ ಕೆಟ್ಟ ಉದ್ದೇಶ ಇಟ್ಕೊಂಡು ನಮ್ಮ ಜಾಗಕ್ಕೆ ಬಂದಿರೋರನ್ನ ಸುಮ್ಮನೆನೂ ಬಿಡಬಾರ್ದು ಅಲ್ವಾ ಅಜ್ಜಿ? ನೀನು ನನ್ನ ಮುದ್ದಿನ ಸೊಸೆ, ನೀನು ಹೇಳಿದ್ದು ಯಾವತ್ತಾದರೂ ತಪ್ಪಾಗೋಕ್ಕೆ ಸಾಧ್ಯನಾ? ಆದರೆ ಒಂದು ಮಾತು ಹೇಳಲೇಬೇಕು, ಒಳ್ಳೆ ಮನಸ್ಸಿನವರಿಗೆ ದೇವರು ಯಾವತ್ತೂ ಒಳ್ಳೆಯದೇ ಮಾಡೋದು. ಕೆಟ್ಟ ಮನ್ಸಿರೋರಿಗೆ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಶಿಕ್ಷೆ ಕೊಟ್ಟೇ ಕೊಡ್ತಾರೆ.